ಬೆಂಗಳೂರಿನ ಪ್ರಮುಖ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾದ ಆರ್ವಿ ಸಮೂಹ ಸಂಸ್ಥೆಗಳ ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಇಂದು ಸಂಭ್ರಮ ಎಂಬ ಹೆಸರಿನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಿತು. ಹಲವಾರು ಶಿಕ್ಷಣ ಸಂಸ್ಥೆಗಳಿಂದ ಬಂದಿದ್ದ ವಿದ್ಯಾರ್ಥಿನಿಯರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀನಾಥ್ ವಶಿಷ್ಠ ಮತ್ತು ಸುಂದರ್ ವೀಣಾರವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ನಾಗಶೆಟ್ಟಪ್ಪ ಬಿರಾದಾರ್, ಉಪ ಪ್ರಾಂಶುಪಾಲರಾದ ಮಂಜುನಾಥ್ ಪ್ರಸಾದ್, ಕಾಲೇಜಿನ ಉಪಾಧ್ಯಾಯ ವೃಂದ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಸಂಭ್ರಮ ಕಾರ್ಯಕ್ರಮಕ್ಕೆ ಸಂಭ್ರಮವನ್ನು ತುಂಬಿದರು. ಸ್ನೇಹಿತರೆ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀ ಅವನು ಬೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಬದುಕು ಜಟಕ ಬಂಡಿ. ಎಲ್ಲೋ ಇರ್ತೀವಿ, ಎಲ್ಲೋ ಹುಟ್ತೀವಿ, ಯಾವುದೋ ಸ್ಕೂಲಲ್ಲಿ ಇರ್ತೀವಿ. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಬೇರೆ ಬೇರೆ ಇರುತ್ತೆ. ಆದ್ರೆ ವಿಧಿ ಅನ್ನೋದು ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಈ ಕಾಲೇಜ್ ಅನ್ನುವ ಒಂದು ಕ್ಯಾಂಪಸ್ ನಲ್ಲಿ ಸೇರಿಸಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಹತ್ತಿರದ ಸಾಲುಗಳು ಈ ಡಿ ವಿ ಗುಂಡಪ್ಪನವರ ಎಲ್ಲ ಕಗ್ಗಗಳು. ಗುಂಡಪ್ಪನವರು, ನಿಮಗೆ ಡಿ ವಿ ಗುಂಡಪ್ಪನವ್ರು ಗೊತ್ತೋ ಗೊತ್ತಿಲ್ಲ ನನಗೆ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ, ಗುಂಡಪ್ಪನವರ ಯಾರವರು ಅಂತ ಕೇಳುವಂತಹ ವಿದ್ಯಾರ್ಥಿಗಳು ಇದ್ದಾರೆ, ದೊಡ್ಡವರು ಇದ್ದಾರೆ. ಇಟ್ ಇಸ್ ನಾಟ್ ದಟ್ ಎಲ್ಲರೂ ಗುಂಡಪ್ಪನವ್ರನ್ನ ಓದಿದ್ದಾರೆ ಅಂತ ಅಲ್ಲ. ಆದ್ರೆ ಅವರು ಬರೆದಿರುವ ಎಲ್ಲ ಕಗ್ಗಗಳು ಮನುಷ್ಯನ ಜೀವನಕ್ಕೆ ಬಹಳ ಹತ್ತಿರವಾದದ್ದು. ಒಂದ್ ಕಡೆ ಅವರೇ ಬರೀತಾರೆ, ಈ 4 ಸಾಲುಗಳಿಗೆ ಪ್ರಸ್ತುತವಾಗಿ ಬಹಳ ಬಡ ಕುಟುಂಬದಲ್ಲಿ ಗುಂಡಪ್ಪನವರು ಹುಟ್ಟಿದ್ರಂತೆ. ಮನೆ ನಡೆಸೋದಕ್ಕೆ, ಸಂಸಾರ ನಡೆಸೋದಕ್ಕೂ ಬಹಳ ಕಷ್ಟ ಇತ್ತಂತೆ. ಆ ಸಂದರ್ಭದಲ್ಲಿ ಮನೆ ತುಂಬಾ ಮಕ್ಕಳು, ತಂದೆಗೆ ಬರ್ತಿದ್ದು ಆದಾಯ ಬಹಳ ಕಮ್ಮಿ. ಒಂದಿನ ಗುಂಡಪ್ಪನವರು ತಂದೆ ಹತ್ರ ಹೋಗಿ ಹೇಳಿದ್ರಂತೆ, ನಾನು ಕೆಲಸ ಮಾಡ್ತೀನಿ, ನನಗೆ ಬರೋ ಸ್ವಲ್ಪ ಸಂಬಳ ನಿಮ್ಮ ಸಹಾಯ ಆಗತ್ತೆ ಬದುಕಲ್ಲಿ ಅಂತ. ತಂದೆ ಹೇಳಿದ್ರಂತೆ, ಏನ್ ಕೆಲಸ ಮಾಡ್ತೀಯ, ಓದು, ನೀನು ಕೆಲಸ ಮಾಡೋದು ಇದ್ದೇ ಇದೆ ಬದುಕಲ್ಲಿ ಮುಂದೆ ಅಂತ. ಇಲ್ಲ ನಿಮಗ್ ಸಹಾಯ ಆಗತ್ತೆ, ನಾನು ಮಾಡ್ತೀನಿ ಅಂದ್ರಂತೆ. ಸರಿ ಮಾಡು ಅಂದಾಗ ಒಬ್ಬ ಸಾಹೇಬನ ಹತ್ರ ಕುದುರೆನ ಪಾಲಿಶ್ ಮಾಡೋ ಕೆಲಸಕ್ಕೆ ಸೇರ್ಕೊಂಡ್ರಂತೆ. 6 ರೂಪಾಯಿ ಸಂಬಳ. ಆಗ ಮಗನ ಕೆಲಸ ಸಿಕ್ಬಿಡ್ತು. ಇನ್ನೇನು ಮನೆ ಆಗೆಲ್ಲ, ಆಗಿನ ಕಾಲದಲ್ಲೆಲ್ಲ ಏನು, ಕೆಲಸ ಸಿಕ್ಕಿದ ತಕ್ಷಣ ಮದುವೆ ಆದ ತಕ್ಷಣ ಮಕ್ಕಳಾದ ತಕ್ಷಣ ಅವ್ರ ವಿದ್ಯಾಭ್ಯಾಸ, ಅದೇ ಬದುಕಾಗಿತ್ತು. ಈಗಿನ ತರ ಅಲ್ಲ. ಸರಿ, ಇವ್ರ ಕೆಲಸ ಸಿಕ್ತು, 6 ರೂಪಾಯಿ ಸಂಬಳ, ಮಗನಿಗೆ ಮದುವೆ ಮಾಡಬೇಕು ಅಂತ ತಂದೆ ಹೇಳಿದ್ರಂತೆ, ನಿನಗೆ ಮದುವೆ ಮಾಡ್ಬಿಡ್ತೀವಿ ಅಂತ. ಗುಂಡಪ್ಪನವ್ರು ಹೋಗಿ ಹೇಳಿದ್ರಂತೆ, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ, ನನ್ನ ಸಂಬಳ ಪ್ರತಿ ತಿಂಗಳು ಕೊಡಬೇಡ, ಮನೇಲಿ ನನಗೆ ಮದುವೆ ಮಾಡ್ಬೇಕು ಅಂತಿದ್ದಾರೆ, ದುಡ್ಡು ನಿನ್ನ ಹತ್ರನೇ ಇರ್ಲಿ, ನಾನು ಆಮೇಲೆ ಇಸ್ಕೋತೀನಿ, ಒಂದಿನ ಒಟ್ಟಾದಾಗ ದುಡ್ಡು ನಾನು ಇಸ್ಕೋತೀನಿ ಅಂತ ಹೇಳಿದ್ರಂತೆ. ಸರಿ, ಮದುವೆ ದಿನ ಹತ್ರ ಬಂತು, ದುಡ್ಡು ಬೇಕು, ತಂದೆ ಮನೇಲಿ ಬಹಳ ಕಷ್ಟ. ಇವ್ರು ಹೋಗಿ ಅವನಂತ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಅವ್ರ ಮನೆಗೆ ಹೋದ್ರೆ, ಮನೆಯ ಹಜಾರದಲ್ಲಿ ಹಾಲಲ್ಲಿ ಆ ಜಟ್ಕಾ ಸಾಹೇಬನ ಶವ ಮಲಗಿಸಿದ್ರಂತೆ. ಸತ್ತೋಗಿದ್ದ. ದುಡ್ಡು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತು, ಇಸ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ವಾಪಸ್ಸು ಹತ್ಕೊಂಡು ಮನೆಗೆ ಬಂದ್ರಂತೆ. ಏನಾಯ್ತು ಅಂದ್ರೆ ತಂದೆ ಕೇಳಿದಾಗ ಗುಂಡಪ್ಪನವರು ಹೇಳಿದ್ರಂತೆ, ಹೀಗೀಗ ಆಯ್ತು ಅಂತ. ಯೋಚನೆ ಮಾಡ್ಬೇಡ ಬಿಡು, ಋಣ ಇರ್ಲಿಲ್ಲ ಅಂತ. ಆಗ ದುಃಖದಲ್ಲಿ ಬರೆದ ಸಾಲುಗಳಿದು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀ ಅವನು ಬೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.
ಈ ಸಾಲುಗಳನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಂಭ್ರಮದಲ್ಲಿ ನೀವೆಲ್ಲರೂ ಒಟ್ಟಾಗಿದ್ದೀರಿ. ವಿದ್ಯಾಭ್ಯಾಸ ಮುಗಿದ ಮೇಲೆ ನೀವೆಲ್ಲರೂ ಬೇರೆ ಬೇರೆ ಪ್ರೊಫೆಷನ್ಗಳನ್ನ ಅರಸ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು, ಅಥವಾ ಭಾರತದಲ್ಲೇ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೆಲಸ ಮಾಡಬಹುದು. ಒಬ್ರಿಗೊಬ್ಬರಿಗೆ ಸಂಪರ್ಕನೇ ಇಲ್ಲದೆ ಇರಬಹುದು. ಆದ್ರೂ ಈ 2 ದಿನ ನೀವ್ ಏನು ಮಾಡಬೇಕು ಅಂತ ಹೊರಟಿದ್ದೀರಿ, ಸಂಸ್ಕೃತಿಯ ಉತ್ಸವ, ಸಾಂಸ್ಕೃತಿಕ ಉತ್ಸವ, ಅದನ್ನ ನೀವು ಯಾರು ಮರಿಬೇಡಿ, ಪರ್ಸ್ಯೂ ಮಾಡಿ ನಿಮ್ಮ ಬದುಕಲ್ಲಿ. College fests are always very, very special, and especially for those who are participating today and organizing this fest. ಇದೊಂದು ಲೆಬೋರಿಯಸ್ ಟಾಸ್ಕ್. ಒಂದು ಫೆಸ್ಟ್ ಮಾಡೋದು ಅಂದ್ರೆ ಅದ್ರ ಹಿಂದೆ ಒಂದು ದೈತ್ಯ ಕೆಲಸ ಇರುತ್ತೆ. ಅದಷ್ಟು ಕೆಲಸಗಳನ್ನ ಮಾಡೋದು ಬಹಳ ಖುಷಿಯಾಗಿ ಮತ್ತೆ ಒಂದು ರೋಚಕವಾದ ಅನುಭವ ಆಗಿರುತ್ತೆ. ಇದು ಯು ವಿಲ್ ಆಲ್ವೇಸ್ ಟ್ರೆಷರ್ ದಿಸ್ ಮೆಮರೀಸ್ ಆಲ್ ಥ್ರೂ ಯುವರ್ ಲೈಫ್. ಟೇಕ್ ಇಟ್ ಫ್ರಮ್ ಮೀ. ನೀವು ಕಾಲೇಜ್ ಮುಗಿದ ಮೇಲೆ ಒಂದು 10 ವರ್ಷ ಆದ್ಮೇಲೆ ಇದರ ಮಹತ್ವ ಗೊತ್ತಾಗುತ್ತೆ. ನಾವು ಆ ಫೆಸ್ಟಿಗೆ ಹೋಗಿದ್ವಿ, ಅಲ್ಲಿ ಹಾಗಾಗಿತ್ತು ಹೀಗಾಗಿತ್ತು ಅಂತ. ಸೊ ಆ ಎಲ್ಲ ಮೆಮರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಗಳಿಕೆ ಇದು ನಿಮಗೆ. ಆಗ್ಲೇ ಇವತ್ತಿನ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡ್ತಾ ಹೇಳಿದ್ರು, ಇವತ್ತಿಂದ ಸಂಭ್ರಮ ಅಂತ. ಪಾಪ ನಿನ್ನೆವರೆಗೂ ಏನಿತ್ತು ಅಂತ ನಿಮ್ಗೆ ಗೊತ್ತು. ನಿನ್ನೆವರೆಗೂ ಗೋಳೆ ಇರುತ್ತೆ, ಇವತ್ತಿಂದ ಸಂಭ್ರಮ ಕಾಲೇಜಲ್ಲಿ ಅಂತ. ಸೊ ಈ ಸಂಭ್ರಮ ಸದಾ ಇರಲಿ. ಅಂಡ್ ನೀವು ಎಲ್ಲ ಬೇರೆ ಬೇರೆ ಕಾಲೇಜಲ್ಲಿ, ಈಗಂತೂ ಎಲ್ಲಾ ಕಾಲೇಜು ಇಂಥ ಫೆಸ್ಟಿವಲ್ ಹೋಲ್ಡ್ ಮಾಡುತ್ತೆ. ನಾವು ಓದ್ತಿದ್ದಾಗ ದೇರ್ ವರ್ ಓನ್ಲಿ 2 ಕಾಲೇಜಸ್ ಫಾರ್ ಹೋಲ್ಡಿಂಗ್ ದಿಸ್ ಕೈಂಡ್ ಆಫ್ ಫೆಸ್ಟಿವಲ್. ಒಂದು BMS ಎಂಜಿನಿಯರಿಂಗ್ ಕಾಲೇಜು ಉತ್ಸವ್ ಅಂತ ಮಾಡ್ತಾ ಇದ್ರು, ಇನ್ನೊಂದು RV ಇಂಜಿನಿಯರಿಂಗ್ ಕಾಲೇಜು. ಓನ್ಲಿ ಎಂಜಿನಿಯರಿಂಗ್ ಕಾಲೇಜ್ ವುಡ್ ಅಫೋರ್ಡ್ ಟು ಹೋಲ್ಡ್ ಫೆಸ್ಟಿವಲ್ಸ್ ಅನ್ನೋದು. ಅದಕ್ಕೆ ಅನ್ಸುತ್ತೆ ಸುಮಾರಷ್ಟು ನಮ್ಮ ಫೆಟರ್ನಿಟಿಲಿ ಆರ್ಟಿಸ್ಟ್ ಗಳಂತೂ, ಇನ್ಕ್ಲೂಡಿಂಗ್ ಶ್ರೀನಾಥ್, ವಿ ಹ್ಯಾವ್ ಆಲ್ ಎಂಜಿನಿಯರ್ಸ್ ಆರ್ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ಡಿರೆಕ್ಟರ್ಸ್. ಸೊ ನೀವ್ ಎಂತ ಕೋರ್ಸ್ ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು ನಿಮ್ಗೆ. ಅದು ಜೋಕಿಗೆ ಅಷ್ಟೇ ಹೇಳಿದ್ದು. It's a great occasion to be hosting Sambram 25, reflecting upon the culture which is under lot of criticism, lot of things to be taken forward. As Sundar sir was trying to explain what culture is, and therefore I call upon the student friends to take it forward. I know, right, looking back onto this journey, we had lot of meetings, lot of deliberations. Should we host Sambram 25 at RVITM, or should we move to some other venue where the space to host this event will be better one, because we are vertically very tall, horizontally very, very small, which makes us, and we are into a residential area where the neighbors are being disturbed by the DJs and concerts which we are being hosting for last few years. But still we said, right, Neil, Srividya madam impressed upon me saying, no sir, we will host it at our campus itself. Therefore we see the day of the light, and we thank Srinath sir and Sundar sir for having graced the occasion and inaugurated the function. This is a platform where, as both the guests said, it's a platform which gives you an opportunity to work, refine the talents other than your academic talents. Engineer is there, right? Engineer turned director, artist is there. Teacher turned actor is there amongst us, who's addressed you. Similarly, you have so many examples who, right, engineers have become actors, engineers are, right, good sportsmen. You have so many examples. For my appeal in all my student friends would be, take forward the interest which you have. It might be singing, it might be dance, it might be what all it is, right? Some of you are moving across with your cameras, right? Which was being pointed out by the guest. Therefore, take forward that passion.
I wish each one of you all the best. Participation is important. I know that each of the event, right, there will be only one winner or two winners. Participation is far more important than saying who won or who didn't win. Therefore, participate with spirit, have that sportsmanship in you, have that, enjoy your 2 days. ಏಕೆಂದ್ರೆ ನಮ್ಮ ಹೆಮ್ಮೆಯ ಕನ್ನಡಿಗರು, ಶ್ರೇಷ್ಠ ನಟರು ನಮ್ಮೊಂದಿಗಿದ್ದಾಗ ಕನ್ನಡ ಬಿಟ್ಟು ಬೇರೆ ಯಾವುದು ಭಾಷೆ ಬರಲ್ಲ. ನಾವೆಲ್ಲ ಚಿಕ್ಕಂದಿನಿಂದ ಮಾಯಾಮೃಗ, ಪಾಪ ಪಾಂಡು ಇಂತಹ ಒಂದು ಸೀರಿಯಲ್ಸ್ ನೋಡ್ಕೊಂಡು ಬೆಳೆದು ಹಂಗಂತ ನಾವು ಅವ್ರು ತುಂಬಾ ದೊಡ್ಡವರು ನಾವು ಚಿಕ್ಕವರು ಅಂತಲ್ಲ. ಬಹಳ ಒಂದು ಪ್ರೋತ್ಸಾಹ ನೀಡುವಂತ ಒಂದು ಸೀರಿಯಲ್ಗಳು ನನಗಿನ್ನೂ ನೆನಪಿದೆ. ವಶಿಷ್ಠ ಅವರು ಯಾವಾಗಲೂ ಹೇಳೋರು, ಅಯ್ಯೋ ಸುಡುಗಾಡು, ಅಯ್ಯೋ ಸುಡುಗಾಡು, ಅಯ್ಯೋ ಸುಡುಗಾಡು. ಇವತ್ತು ಆ ಶಬ್ದ ನಮಗೆ ನಮ್ಮ ಕಿವಿಲೇ ಇದೆ. ಈಗಲೂ ಅಷ್ಟೇ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬಹಳ ಅಮೋಘವಾದ ನಟನೆಯನ್ನ ನೀಡ್ತಿದ್ದಾರೆ ವಿಭಿನ್ನ ಪಾತ್ರದಲ್ಲಿ. ಇನ್ನು ಸುಂದರ್ ಅವರು, ಸುಂದರ್ ಅಂದ್ರೆ ಸ್ವಲ್ಪ ಕಷ್ಟ ಜ್ಞಾಪಿಸ್ಕೊಳಕ್ಕೆ, ವೀಣಾ ಸುಂದರ್ ಅಂದ್ರೆ ಸ್ವಲ್ಪ ಜ್ಞಾಪಕ ಬರುತ್ತೆ. ಸೊ ಅವರ ದಂಪತಿಗಳು ಬಹಳ ಶ್ರೇಷ್ಠ ನಟ ನಟಿಯರು. ಅದರ ದಮ್ಮಿಲ್ಲ ಪತಿ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರು ಕೂಡ ಬಹಳ ಈ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ನಟರು ಬಹಳ ಸಿಗೋದು ಬಹಳ ಕಷ್ಟ. ಈಗ ಇಂಥವರ ಮಧ್ಯೆ ನಾವಿದ್ದೇವೆ. ಈ ಸಂಭ್ರಮವಾಗಿ ಸಂಭ್ರಮಿಸಲಿ ಅಂತ ಹೇಳ್ತಾ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಮಕ್ಕಳು ಈ ಒಂದು ಸಂಭ್ರಮವನ್ನ ಆರ್ಗನೈಸ್ ಮಾಡೋದಕ್ಕೆ. ಆಮೇಲೆ ಐ ಹರ್ಡ್ ದಟ್ ಫ್ಯಾಕಲ್ಟಿ ಇವೆಂಟ್ಸು ಇದೆ ಅಂತ. ಫ್ಯಾಕಲ್ಟಿ ಮೆಂಬರ್ಸ್ ರಿಕ್ವೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಮೋರ್ ನಂಬರ್ ದ್ಯಾನ್ ದ ಸ್ಟೂಡೆಂಟ್ಸ್. And let us make this event a grand success, and it should be the milestone among the cultural festivals which are happening over Bangalore, like Utsav and others. Let it be a milestone like Utsav and others. So with best wishes to all of you, I conclude my remarks. Thank you.